ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು. 2026-27ನೇ ಸಾಲಿಗೆ ಕರ್ನಾಟಕ ಸರ್ಕಾರದ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಯು ಆರಂಭವಾಗಿದೆ. ಶಾಲೆಯಲ್ಲಿ ದಾಖಲು ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳನ್ನು SATSನಲ್ಲಿ ಕೂಡ ದಾಖಲು ಮಾಡಿಕೊಳ್ಳಬೇಕು. 1ನೇ ತರಗತಿಗಾಗಿ ದಾಖಲು ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳನ್ನು SATSನಲ್ಲಿಯೂ ಯಾವ ರೀತಿ ದಾಖಲು ಮಾಡಿಕೊಳ್ಬೇಕು ಅನ್ನೋದನ್ನು ನಾವೀಗ ಈ ವಿಡಿಯೋದಲ್ಲಿ ನೋಡೋಣ. SATSಗೆ ಲಾಗಿನ್ ಆದ ನಂತರ ಎಡಗಡೆ ಇರುವಂತಹ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ನಲ್ಲಿ ಅಡ್ಮಿಷನ್ ಡೀಟೇಲ್ಸ್ನಲ್ಲಿ ಎನ್ರೋಲ್ಮೆಂಟ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. 1ನೇ ತರಗತಿಗೆ ಮಗುವನ್ನು ದಾಖಲು ಮಾಡಿಕೊಳ್ಳಲು ಈ ರೀತಿ ಒಂದು ಅಡ್ಮಿಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಅಡ್ಮಿಷನ್ ಡೀಟೇಲ್ಸ್ ಇದೆ, ಎರಡನೇದು ಸ್ಟೂಡೆಂಟ್ ಡೀಟೇಲ್ಸ್, ಮೂರನೇದಾಗಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ಪರ್ಮನೆಂಟ್ ಅಡ್ರೆಸ್, ಕೊನೆಯದಾಗಿ ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸ್ ಇದೆ. ಈ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ಫಿಲ್ ಮಾಡಬೇಕು. ಮೊದಲನೇದಾಗಿ ಇಲ್ಲಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಕನ್ನಡ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಮದರ್ ಟಂಗ್, ನಂತರ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜ್ ಗ್ರೂಪ್ 1ನೇ ತರಗತಿ ಆಗಿರೋದ್ರಿಂದ ಕನ್ನಡ ಮೀಡಿಯಮ್, ಕನ್ನಡ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ ಡೀಟೇಲ್ಸ್ನಲ್ಲಿ ಸ್ಟೂಡೆಂಟ್ ನೇಮ್, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ರಿಲಿಜನ್, ನ್ಯಾಷನಾಲಿಟಿ, ಬ್ಲಡ್ ಗ್ರೂಪ್, ಆಧಾರ್ UID ನಂಬರ್, ಮದರ್ ಆಧಾರ್, ಫಾದರ್ ಆಧಾರ್, ಸ್ಟೂಡೆಂಟ್ ಕಾಸ್ಟ್, ಫಾದರ್ ಕಾಸ್ಟ್, ಮದರ್ ಕಾಸ್ಟ್, BPL ಮಾಹಿತಿ, ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಮಾಹಿತಿ, CWSN ಬಗ್ಗೆ ಮಾಹಿತಿ, ಈ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿ. ಸ್ಟೂಡೆಂಟ್ ಡೀಟೇಲ್ಸನ್ನು ಫಿಲ್ ಮಾಡಿದ ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಫಿಲ್ ಮಾಡಿ. ವಿದ್ಯಾರ್ಥಿ ಅರ್ಬನ್ ಇದ್ದರೆ ಅರ್ಬನ್, ರೂರಲ್ ಇದ್ದರೆ ರೂರಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಿನ್ ಕೋಡ್, ಡಿಸ್ಟಿಕ್, ತಾಲೂಕಾ, ಸಿಟಿ, ಲೊಕ್ಯಾಲಿಟಿ, ಅಡ್ರೆಸ್ ಅಂತ ಇದೆ, ಅವೆಲ್ಲವನ್ನು ಫಿಲ್ ಮಾಡಿ. ಕರೆಂಟ್ ಅಡ್ರೆಸ್ ಫಿಲ್ ಮಾಡಿದ ಮೇಲೆ ಪರ್ಮನೆಂಟ್ ಅಡ್ರೆಸ್ ಕೂಡ ಸೇಮ್ ಇದ್ದರೆ ಸೇಮ್ ಆ್ಯಸ್ ಅಬವ್ ಅನ್ನುವಂತಹ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ತಾನಾಗೆ ಅಡ್ರೆಸ್ಸನ್ನು ತೆಗೆದುಕೊಳ್ಳುತ್ತೆ. ಅದಾದ ನಂತರ ಸ್ಟೂಡೆಂಟ್ಸ್ ಮೇಲ್ ID ಇದೆ, ಫಾದರ್ ಮೊಬೈಲ್ ನಂಬರ್, ಮದರ್ ಮೊಬೈಲ್ ನಂಬರ್, ಫಾದರ್ಸ್ ಮೇಲ್ ID, ಮದರ್ಸ್ ಮೇಲ್ ID, ಸ್ಕೂಲ್ ಅಡ್ಮಿಷನ್ ಡೇಟ್ ಇದೆ, ಅದನ್ನು ಫಿಲ್ ಮಾಡಿ. ಇದರಲ್ಲಿ ಸ್ಕೂಲ್ ಅಡ್ಮಿಷನ್ ಡೇಟ್ ಮಾತ್ರ ಮ್ಯಾಂಡೇಟ್ರಿ ಇದೆ, ಉಳಿದವು ಮ್ಯಾಂಡೇಟ್ರಿ ಇಲ್ಲ. ಹಾಗಾಗಿ ಯಾವ ಮಾಹಿತಿ ಲಭ್ಯವಿದೆಯೋ ಅದನ್ನು ಫಿಲ್ ಮಾಡಿ. ಕೊನೆಯದಾಗಿ ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸ್ ಇದೆ, ಅದರಲ್ಲಿ ಆ ವಿದ್ಯಾರ್ಥಿಯ ಬ್ಯಾಂಕ್ ಡೀಟೇಲ್ ಲಭ್ಯವಿದ್ದರೆ ಅದನ್ನು ಭರ್ತಿ ಮಾಡಿ, ಇಲ್ಲದಿದ್ದರೆ ನಂತರದಲ್ಲಿ ಭರ್ತಿ ಮಾಡಿದರೂ ಕೂಡ ಆಗುತ್ತೆ. ಕೊನೆಯದಾಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ, ಮತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಕೊನೆಯದಾಗಿ ರಿಜಿಸ್ಟರ್ಡ್ ನಂಬರ್ಗೆ OTP ಹೋಗುತ್ತೆ, ಆ OTPಯನ್ನು ಇಲ್ಲಿ ಎಂಟ್ರಿ ಮಾಡಿ. ಕೆಳಗಡೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಆ ವಿದ್ಯಾರ್ಥಿ ಎನ್ರೋಲ್ ಆಗಿರೋದು ಕೂಡ ನಾವಿಲ್ಲಿ ಮೆಸೇಜ್ನಲ್ಲಿ ನೋಡ್ಬೋದು. ಅದೇ ರೀತಿ SATS ನಂಬರ್ ಕೂಡ ಜನರೇಟ್ ಆಗಿ ಬರುತ್ತೆ. ಈ ರೀತಿ ನಾವು SATSನಲ್ಲಿ 1ನೇ ತರಗತಿ ಮಕ್ಕಳನ್ನು ದಾಖಲು ಮಾಡಬಹುದಾಗಿದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.